ಈ ಬಾಂಬರ್ ತನಿಖಾ ಸಂಸ್ಥೆಗಳಿಗೆ ಒಂದಷ್ಟು ಯಾಮಾರಿಸ್ತಾ ಇದ್ದಾನೇನೋ ಸುದ್ದಿ ಸಿಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಬಾಂಬರ್ ಕಳ್ಳಾಟವನ್ನು ಮಾಡಿದ್ದಾನಂತೆ. ಖತರ್ನಾಕ್ ಐಡಿಯಾ ಮಾಡಿದ್ದಾನ ಶಂಕಿತ ಉಗ್ರ ಅಂತ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಕೆಫೆ ಬಾಂಬರ್ ನೌಟಂಕಿ ಆಟ ಇದು. ದೇಶವನ್ನೇ ಬಿಟ್ಟು ಏನಾದ್ರೂ ಹೋದ್ನಾ ಅಂತ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಾಂಬರ್ ಸಂಬಂಧಿತ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತನಿಖಾ ತಂಡಗಳ ದಿಕ್ಕು ತಪ್ಪಿಸೋದಕ್ಕೆ ಬಾಂಬರ್ನ ಕುಕೃತ್ಯ. ಸಿಮ್ ಇಲ್ಲದ ಬೇಸಿಕ್ ಮೊಬೈಲ್ ಅನ್ನ ಎಸೆದಿದ್ದಾನಂತೆ ಶಂಕಿತ. ಅದಾದ್ಮೇಲೆ ಎಸ್ಕೇಪ್ ಆಗಿದ್ದಾನೆ ಅಂತ ಕಲಬುರಗಿಯಿಂದ ಹೈದರಾಬಾದ್ ಅಂತ ಪ್ರಯಾಣ ಬೆಳೆಸಿರೋ ಸಾಧ್ಯತೆ ಇದೆ. ಇರಬಹುದು, ತಳ್ಳಹಾಕಕ್ಕಾಗಲ್ಲ. ಹೈದರಾಬಾದ್ನಿಂದ ಶಂಕಿತ ದೇಶ ಬಿಟ್ಟಿರುವ ಶಂಕೆ ಅದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದೇಶ ಬಿಟ್ಟಿದ್ರೆ ಎಲ್ಲೋಗಿದ್ದಾನೆ, ಯಾರಾತ, ಒಂದಷ್ಟು ಕುಲಂಕುಷವಾಗಿ ಜನ್ಮ ಜಾಲಾಡ್ತಾರೆ, ಇಲ್ಲ ಅಂತಲ್ಲ. ನಿರಂತರವಾಗಿ ಬಾಂಬರ್ ಪತ್ತೆಗೆ ಶೋಧ ನಡೆಸ್ತಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತೆಲಂಗಾಣದ PFI ಕಾರ್ಯದರ್ಶಿ ವಶಕ್ಕೆ ಪಡೆದಿದ್ದಾರೆ NIA ಅವರು. ಬಾಂಬರ್ ಸಂಪರ್ಕದಿರೋ ಶಂಕೆಯನ್ನ NIA ವಶಕ್ಕೆ ಪಡೆದಿದ್ದಾರೆ. ಸಲೀಂ ಅಂತ ಬಲಭಾಗದಲ್ಲಿ ತೋರಿಸ್ತಿದ್ವಲ್ಲ ಆತನ್ನ ವಶಕ್ಕೆ ಪಡೆದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. 2022 ನಿಜಾಮಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೇಶದ್ರೋಹದ ಪ್ರಕರಣದಲ್ಲಿ ಸಲೀಂ ವಿರುದ್ಧ ಕೂಡ ಕ್ರಮ ತೆಗೆದುಕೊಂಡಿದ್ರು. ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಕೆಫೆ ಬ್ಲಾಸ್ಟ್ ಪ್ರಕರಣದ ಆರೋಪಿ ಸಲೀಂ ಸಂಪರ್ಕ ಮಾಡಿರಬಹುದು. ಹಾಗಾಗಿ ಈಗ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ ರಾಷ್ಟ್ರೀಯ ತನಿಖಾ ದಳದವರು. ಈ ಬಾಂಬರ್ ತನಿಖಾ ಸಂಸ್ಥೆಗಳಿಗೆ ಒಂದಷ್ಟು ಯಾಮಾರಿಸ್ತಾ ಇದ್ದಾನೇನೋ ಸುದ್ದಿ ಸಿಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಬಾಂಬರ್ ಕಳ್ಳಾಟವನ್ನು ಮಾಡಿದ್ದಾನಂತೆ. ಖತರ್ನಾಕ್ ಐಡಿಯಾ ಮಾಡಿದ್ದಾನ ಶಂಕಿತ ಉಗ್ರ ಅಂತ ಕ್ವಶನ್ ಮಾರ್ಕ್ ಕಾಡ್ತಾ ಇದೆ. ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಕೆಫೆ ಬಾಂಬರ್ ನೌಟಂಕಿ ಆಟ ಇದು. ದೇಶವನ್ನೇ ಬಿಟ್ಟು ಏನಾದ್ರೂ ಹೋದ್ನಾ ಅಂತ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಾಂಬರ್ ಸಂಬಂಧಿತ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ತನಿಖಾ ತಂಡಗಳ ದಿಕ್ಕು ತಪ್ಪಿಸೋದಕ್ಕೆ ಬಾಂಬರ್ನ ಕುಕೃತ್ಯ. ಸಿಮ್ ಇಲ್ಲದ ಬೇಸಿಕ್ ಮೊಬೈಲ್ ಅನ್ನ ಎಸೆದಿದ್ದಾನಂತೆ ಶಂಕಿತ. ಅದಾದ್ಮೇಲೆ ಎಸ್ಕೇಪ್ ಆಗಿದ್ದಾನೆ ಅಂತ ಕಲಬುರಗಿಯಿಂದ ಹೈದರಾಬಾದ್ ಅಂತ ಪ್ರಯಾಣ ಬೆಳೆಸಿರೋ ಸಾಧ್ಯತೆ ಇದೆ. ಇರಬಹುದು, ತಳ್ಳಹಾಕಕ್ಕಾಗಲ್ಲ. ಹೈದರಾಬಾದ್ನಿಂದ ಶಂಕಿತ ದೇಶ ಬಿಟ್ಟಿರುವ ಶಂಕೆ ಅದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ದೇಶ ಬಿಟ್ಟಿದ್ರೆ ಎಲ್ಲೋಗಿದ್ದಾನೆ, ಯಾರಾತ, ಒಂದಷ್ಟು ಕುಲಂಕುಷವಾಗಿ ಜನ್ಮ ಜಾಲಾಡ್ತಾರೆ, ಇಲ್ಲ ಅಂತಲ್ಲ. ನಿರಂತರವಾಗಿ ಬಾಂಬರ್ ಪತ್ತೆಗೆ ಶೋಧ ನಡೆಸ್ತಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತೆಲಂಗಾಣದ PFI ಕಾರ್ಯದರ್ಶಿ ವಶಕ್ಕೆ ಪಡೆದಿದ್ದಾರೆ NIA ಅವರು. ಬಾಂಬರ್ ಸಂಪರ್ಕದಿರೋ ಶಂಕೆಯನ್ನ NIA ವಶಕ್ಕೆ ಪಡೆದಿದ್ದಾರೆ. ಸಲೀಂ ಅಂತ ಬಲಭಾಗದಲ್ಲಿ ತೋರಿಸ್ತಿದ್ವಲ್ಲ ಆತನ್ನ ವಶಕ್ಕೆ ಪಡೆದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. 2022 ನಿಜಾಮಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೇಶದ್ರೋಹದ ಪ್ರಕರಣದಲ್ಲಿ ಸಲೀಂ ವಿರುದ್ಧ ಕೂಡ ಕ್ರಮ ತೆಗೆದುಕೊಂಡಿದ್ರು. ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಕೆಫೆ ಬ್ಲಾಸ್ಟ್ ಪ್ರಕರಣದ ಆರೋಪಿ ಸಲೀಂ ಸಂಪರ್ಕ ಮಾಡಿರಬಹುದು. ಹಾಗಾಗಿ ಈಗ ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ ರಾಷ್ಟ್ರೀಯ ತನಿಖಾ ದಳದವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.